ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಅನಸವಿರು ಚೈನ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ರಾಗಿಯಿಂದ ಹಸಿ ರಾಗಿ ತೆನೆಯಿಂದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ. ಐ ಥಿಂಕ್ ಇವಾಗಿನ ಜನ್ರೇಷನ್ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ, ಟೇಸ್ಟ್ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಮಕ್ಕಳಿಗೆ ಇದನ್ನು ಟೇಸ್ಟ್ ಮಾಡಿಸಿದ್ದೀನಿ. ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ಅಥವಾ ನಿಮ್ಮ ಬಾಲ್ಯದಲ್ಲಿ ತಿಂದಿದ್ರೆ ನಿಮಗೆ ಯಾವ ರೀತಿ ನೆನಪುಗಳಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದು ರಾಗಿ ಹೊಲ ಈ ರೀತಿ ಇರುತ್ತೆ. ರಾಗಿ ತೆನೆಗಳು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಇದು, ಬಟ್ ಎಲ್ಲ ಹಳ್ಳಿಗಳಲ್ಲೂ ಸಿಗಲ್ಲ ಇವಾಗ. ನೋಡಿ, ಈ ರೀತಿ ತೆನೆ ಇರುತ್ತೆ. ರಾಗಿ ಬೆಳೆಯೋರು ಯಾರು ಇರ್ತಾರೆ ಅಲ್ಲಿ ಸಿಗುತ್ತೆ. ರಾಗಿ ಹೊಲಗಳು ಇವಾಗೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ, ಎಲ್ಲ ಕೊಂಡ್ಕೊಂಡು ತಿಂತಾರೆ. ರೈತರು ಕೂಡ ಸಾಕಷ್ಟು ಜನ ಯಾರೂ ಭತ್ತ ರಾಗಿ ಬೆಳೆಯೋದಿಲ್ಲ. ನೋಡಿ, ಈ ರೀತಿ ಕಟ್ ಮಾಡಿ ಒಂದು ಬಾಣಲೆಗೆ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಮೊದಲಿಗೆ ನಾನು ವಾಶ್ ಮಾಡಿ ಕಟ್ ಮಾಡಿಕೊಂಡು ಈ ರೀತಿ ಹುರ್ಕೋತಾ ಇದ್ದೀನಿ. ಇದು ಬಿಸಿಯಾದಂಗೆ ಕಾಳುಗಳೆಲ್ಲ ಪಟ ಪಟ ಹೊಡ್ಕೊಳ್ಳುತ್ತೆ, ಕಾಳೆಲ್ಲ ತಂತಾನೆ ಬಿಚ್ಕೊಳ್ಳುತ್ತೆ. ಹಿಂದಿನ ಕಾಲದಲ್ಲೆಲ್ಲ ತೋಟ ಹೊಲಗಳಿಗೆ ಹೋದರೆ ಅಲ್ಲೇ ಕೆಂಡನ ಹಾಕಿಬಿಟ್ಟು ಈ ರೀತಿ ತೆನೆನ ಸುಟ್ಕೊಂಡು ತಿನ್ಕೊಂಡು ಬರ್ತಾಯಿದ್ರು ಅಲ್ಲೇ. ಬಟ್ ಇವಾಗೆಲ್ಲ ಇದೆಲ್ಲ ಅಪರೂಪ ಆಗಿದೆ. ಈ ಥರ ಚಿತ್ರಗಳೇ ಕೂಡ ನಮಗೆ ಸಿಗಲ್ಲ ಅಂತಲೇ ಹೇಳ್ಬೋದು. ನೋಡಿ, ಅದನ್ನು ಬಿಸಿ ಆದಮೇಲೆ ನಾವು ಕೈಯಿಂದ ಉಜ್ಜಿದ್ರೆ ಈ ರೀತಿ ಕಾಳು ಬರುತ್ತೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಕೇರ್ಬಿಟ್ಟು ಮರದಿಂದ. ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ರಾಗಿ ಹಾಲು ಬಾಯಿ ತುಂಬ ತುಂಬಿಕೊಳ್ಳುತ್ತೆ, ತಿಂತಾಯಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಎಳೆ ಕಾಳು ಹಾಕಬೇಕು. ನನ್ನ ಮಕ್ಕಳು ಕೂಡ ಇದನ್ನು ಯಾವತ್ತೂ ತಿಂದಿರಲಿಲ್ಲ, ಸೊ ಹಾಗಾಗಿ ನಾನು ಇದನ್ನು ಅವರಿಗೆ ಮಾಡಿಕೊಡ್ತಾಯಿದ್ದೀನಿ ಇವತ್ತು. ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟಪಟ್ಟು ತಿಂದರು ಹೊಸ ರೆಸಿಪಿ ಅಂತ. ನೋಡಿ, ನಾನು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು. ಏನಿಲ್ಲ, ಬರೀ 3 ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು ಇದು. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಹಸಿ ಕಾಯಿ ತುರಿಯನ್ನು ಸೇರಿಸ್ಕೋತಾ ಇದ್ದೀನಿ. ಹಾಗೆಯೇ ಪುಡಿ ಮಾಡಿರೋಂಥ ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ. ಟೇಸ್ಟಿಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಪುಡಿ ಪುಡಿ ಇರೋವಂಥದ್ದು. ಟೇಸ್ಟ್ ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ರೆಡಿ ಮಾಡಿಕೊಂಡ್ರೆ ಕಲಿಸ್ಕೊಂಡ್ರೆ ನೀಟಾಗಿ ಈ ರೆಸಿಪಿ ರೆಡಿ ಆಗುತ್ತೆ. ನೋಡಿ, ಯಾವುದೇ ಸ್ಟವ್ ಹಚ್ಚೋ ಅಂಥ ನೆಸೆಸಿಟಿ ಇಲ್ಲ, ಜಾಸ್ತಿ ಬೇಯಿಸಬೇಕು ಆ ರೀತಿ ಏನಿಲ್ಲ. ಸಿಂಪಲ್ಲಾಗಿ ಸ್ವಲ್ಪ ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು, ಈ ರೆಸಿಪಿ ರೆಡಿ ಆಗುತ್ತೆ. ಖಂಡಿತ ಎಲ್ಲಾದರೂ ರಾಗಿ ಹೊಲ ಸಿಕ್ತು ಅಥವಾ ಈ ರಾಗಿ ತೆನೆ ಸಿಕ್ತು ಅಂದರೆ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಈ ಟೇಸ್ಟನ್ನು ತೋರಿಸಿ. ಏಕೆಂದರೆ ಅವರಿಗೆ ಈ ಎಕ್ಸ್ಪೀರಿಯೆನ್ಸೇ ಇಲ್ಲ. ಹಾಗಾಗಿ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಈ ರಾಗಿ ತೆನೆಯನ್ನು ತಿಂದಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ತಿಂದಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.